ಈಗ ಅವರು ಈ ರೂಲ್ಸನ್ನು ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿ ಅಬ್ಜೆಕ್ಷನ್ಸನ್ನು ಹಿಯರ್ ಮಾಡಿ ಕೂಡಲೇ ಅದನ್ನು ಜಾರಿಗೆ ತರಬೇಕು ಅನ್ನೋದು ಉದ್ದೇಶ. ಇದರ ಹಿಂದೆ ಸಾರಾಂಶ ಏನು ಅಂದರೆ, ನಗರದಲ್ಲಿ ಸುಮಾರು ಸೈಟ್ಗಳು ಬಿ ಖಾತಾ ಹೊಂದಿರುವಂಥವರು ಇದ್ದಾರೆ. ಅಲ್ಲಿ ಪ್ಲ್ಯಾನ್ ಅಪ್ರೂವಲ್ ಸಿಗೋದಿಲ್ಲ, ಅವರಿಗೆ ಪ್ಲ್ಯಾನ್ಗೆ ಅಪ್ಲೈ ಮಾಡಿದರೂ ಅಪ್ರೂವಲ್ ಸಿಗೋದಿಲ್ಲ. ಬಿ ಖಾತಾ ಇದ್ದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಅವರಿಗೆ ಸಾಲನೂ ಸಿಗೋದಿಲ್ಲ. ಇವೆಲ್ಲ ತೊಂದರೆಗಳಿಂದ ಅವ್ರಿಗೆ ವಿನಾಯಿತಿ ಸಿಕ್ಕಿ ಅವ್ರಿಗೂ ಕೂಡ ನಾಳೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ಲ್ಯಾನ್ ಅಪ್ರೂವಲ್ ಸಿಗಬೇಕು. ಹಾಗೂ ಅವರ ಆಸ್ತಿಗೆ ಬೇಕಾದಾಗ ಅನಿವಾರ್ಯ ಸಂದರ್ಭದಲ್ಲಿ ಬ್ಯಾಂಕ್ನ ಸಾಲ ಸೌಲಭ್ಯಗಳು ಸಿಗಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ BBMPಯಲ್ಲಿ ವಿನೂತನವಾಗಿ ಬಿ ಖಾತಾ ಹೊಂದಿರೋರಿಗೆ ಎ ಖಾತಾ ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ನಾವು ಕೊಡ್ತಾ ಇದ್ದೇವೆ. ಇದರಿಂದ ಎಷ್ಟೋ ಜನ ಅವ್ರಿಗೆ ಒಂದು ಅವರೀಗ ಅನಧಿಕೃತ ಸ್ಥಾನದಲ್ಲಿ ಇದ್ದಾರೆ, ಅನಧಿಕೃತ ಸ್ಥಿತಿಗತಿಯಲ್ಲಿದ್ದಾರೆ. ಆದರೆ ಅಧಿಕೃತವಾಗಿ ಅವರು ಮನೆ ಕಟ್ಕೊಳ್ಳೋದಕ್ಕೆ ಇದು ಒಂದು ಮಾರ್ಗ ಒದಗಿಸಿಕೊಟ್ಟಿದ್ದೇವೆ. ಇದರಿಂದ ಅವರು ನಾಳೆ ದಿನ ಎ ಖಾತಾಗೆ ಪರಿವರ್ತನೆ ಮಾಡಿಕೊಂಡ್ರೆ ಪ್ಲ್ಯಾನ್ ಅಪ್ರೂವಲ್ಲು ಸಿಗುತ್ತೆ ಅವರಿಗೆ. ಪ್ಲ್ಯಾನ್ ಅಪ್ರೂವಲ್ ಪ್ರಕಾರ ಮನೆನೂ ಕಟ್ಟಬಹುದು. ಆ ಮನೆ ಕಟ್ಟಲಿಕ್ಕೆ ಬ್ಯಾಂಕಿನ ಸಾಲ ಸೌಲಭ್ಯನೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ, ನೆನ್ನೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ, ಕೆಲವು ಕಾನೂನು ತಿದ್ದುಪಡಿಗಳಾಗಬೇಕು, ಅದು ಮಾಡಿ ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ ತರ್ತೇವೆ. ಇದನ್ನು ಜಾರಿಗೆ ತಂದ ಕೂಡಲೇ ಜನ ಇದರ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು. ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ತಾವು ನೋಡಿದಾಗೆ, ಈ ಅನಧಿಕೃತ ಬಡಾವಣೆಗಳಲ್ಲಿ ಯದ್ವಾ ತದ್ವಾ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ. ಎಷ್ಟೋ ಕಟ್ಟಡಗಳು ಬಿದ್ದೋಗಿರೋದನ್ನು ಕೂಡ ನೀವು ನೋಡಿದ್ದೀರ. ಯಾಕೆ ಅಂದರೆ ಅದಕ್ಕೆ ಪ್ಲ್ಯಾನ್ ಇಲ್ಲ, ಅಪ್ರೂವಲ್ ಇಲ್ಲ. ಮತ್ತು ಅಲ್ಲಿ ಯದ್ವಾ ತದ್ವಾ ಕಟ್ತಾರೆ. ಅಷ್ಟಕ್ಕೆ ಪಾರ್ಕಿಂಗ್ ಇರೋದಿಲ್ಲ, ಆ ರೋಡ್ ಅಪ್ರೋಚೇ ಇರೋದಿಲ್ಲ, ಅಲ್ಲಿ ಸ್ಯಾನಿಟರಿ ಸೌಲಭ್ಯ ಇರೋದಿಲ್ಲ, ಕುಡಿಯೋ ನೀರು ಇರೋದಿಲ್ಲ. ಆದರೆ 4-4, 10 ಫ್ಲೋರು ಮನೆಗಳು ಕಟ್ಟಿ ಅಲ್ಲಿ ಬಾಡಿಗೆ ಕೊಟ್ಟಾಗ ಇದೆಲ್ಲನೂ ಕೂಡ ಅವ್ರಿಗೆ ಸೌಲಭ್ಯ ಕೊಡೋದು ಹೇಗೆ? ನಾಳೆ ಅವ್ರಿಗೆ ರೋಡ್ ಕೊಡಬೇಕು, ಸ್ಯಾನಿಟರಿ ಫೆಸಿಲಿಟಿ ಕೊಡಬೇಕು, ನೀರು ಕೊಡಬೇಕು. ಆದರೆ ಒಂದು ಸಣ್ಣ ಸೈಟಲ್ಲಿ 10 ಫ್ಲೋರ್ ಕಟ್ತಾರೆ. ಇದು ಯಾವುದು ಕೊಡ್ಲಿಕ್ಕೆ ಆಗೋದಿಲ್ಲ. ನಾಳೆ ಅವರು ಶಾಶ್ವತವಾಗಿ ಒಂದು ರೀತಿ ಕುಂಠಿತವಾದಂಥ ಜೀವನ ನಡೆಸಬೇಕಾಗತ್ತೆ. ಹಾಗಾಗಿ ಅಂಥವರು ಕೂಡ ಇವತ್ತು ಎ ಖಾತಾ ಪಡ್ಕೊಂಡು ಪ್ಲ್ಯಾನ್ ಅಪ್ರೂವಲ್ ಪಡ್ಕೊಡ್ಲಿಕ್ಕೆ ನಾವು ಕೊಡ್ತಾ ಇರುವಂಥ ಈ ಮಾರ್ಗ ಜನಪರವಾಗಿದೆ. ಇದರಿಂದ ಜನಕ್ಕೆ ರಿಲೀಫ್ ಸಿಗುತ್ತೆ. ಇದನ್ನು ಶೀಘ್ರವಾಗಿ ನಾವು ಜಾರಿ ಮಾಡಿದ ಕೂಡಲೇ ಜನ ಸೌಕರ್ಯ ಪಡ್ಕೊಳ್ಬೇಕು ಅಂತ ಮನವಿ ಮಾಡ್ತೇನೆ.